ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಇಂದು ಹೈ ವೋಲ್ಟೇಜ್ ಮೀಟಿಂಗ್, ಕಾವೇರಿ ಸರ್ವಪಕ್ಷ ಸಭೆ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಕಾವೇರಿ ಆದೇಶದ ಹಿನ್ನೆಲೆಯಲ್ಲಿ ಮೆಗಾ ಮೀಟಿಂಗ್, ಸರ್ವಪಕ್ಷ ಸಭೆ ಕರೆದಿರುವಂತಹ ಸಿಎಂ ಡಿಕೆ. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಸಿಎಂ ಆಹ್ವಾನವನ್ನು ನೀಡಿದ್ದಾರೆ. ಕೃಷ್ಣಾದಲ್ಲಿ ಮೀಟಿಂಗ್ ನಡೆಯುತ್ತೆ. ಕಾವೇರಿ ಪ್ರದೇಶದ ಸಂಸದರು, ಶಾಸಕರು, ರೈತರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಹಲವು ನೀರಾವರಿ ತಜ್ಞರಿಗೂ ಕೂಡ ಶಿವಕುಮಾರ್ ಅವರು ಆಹ್ವಾನವನ್ನು ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಿಯೋಜನೆ. ಸಭೆಗಾಗಿ ಈಗಾಗಲೇ ಬಂದಿರುವಂತಹ ರಾಮಲಿಂಗ್ ರೆಡ್ಡಿ, ಕೃಷ್ಣಾಗೆ ಆಗಮಿಸಲಿರುವಂತಹ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಕಾವೇರಿ ಮೀಟಿಂಗ್ ಶುರುವಾಗುತ್ತೆ. ಸರ್ವಪಕ್ಷ ಸಭೆ. ಡಿಕೆ ಶಿವಕುಮಾರ್ ಅವರು ಅವರ ಒಂದು ಆಡಳಿತದಲ್ಲಿ ಈ ರೀತಿಯಾಗಿರುವಂತಹ ಸರ್ವಪಕ್ಷ ಸಭೆಯನ್ನ ಕರೀತಾ ಇರುವುದು ಫಸ್ಟ್ ಟೈಮ್. ಅವರು ಮುಖ್ಯಮಂತ್ರಿ ಆದ ನಂತರ ಕಾವೇರಿ ವಿಚಾರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಬಗೆಹರಿದಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಕಳಿಸೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಬಿಕಾಸ್ ಆಫ್ ನಮ್ಮಲ್ಲಿ ನೀರು ಇಲ್ಲದೆ ಹೋಗಿರುವ ಕಾರಣಕ್ಕಾಗಿ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಕಾವೇರಿ ಸರ್ವಪಕ್ಷ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು ಆದೇಶದ ಹಿನ್ನೆಲೆಯಲ್ಲಿ ಮೆಗಾ ಮೀಟಿಂಗ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸರ್ವಪಕ್ಷ ಸಭೆಯನ್ನ ಕರೆದಿರುವಂತಹ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಜೆಡಿಎಸ್ನ ಹಾಗೂ ಇನ್ನೂ ಸಾಕಷ್ಟು ಜನರನ್ನ ಈ ಒಂದು ಸಭೆಗೆ ಆಹ್ವಾನವನ್ನ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಿಎಂ ಆಹ್ವಾನ. ಕಾವೇರಿ ಪ್ರದೇಶದ ಸಂಸದರು, ಶಾಸಕರು, ರೈತರು, ಮುಖಂಡರು, ಇನ್ನೂ ಸಾಕಷ್ಟು ಜನರು, ಯಾರ್ಯಾರು ಮೇನ್ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ರಾಮಲಿಂಗ್ ರೆಡ್ಡಿ, ಕೃಷ್ಣಾಗೆ ಆಗಮಿಸಲಿರುವಂತಹ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ನಿನ್ನೆ ಅನ್ಕೊಳ್ತೀನಿ ಬಿಜೆಪಿ ಒಂದು ಹೋರಾಟವನ್ನ ಮಾಡಿತ್ತು. ಆ ಒಂದು ಹೋರಾಟದಲ್ಲಿ ರೈತರ ಪರವಾಗಿ ನಿಂತ್ಕೊಂಡಿತ್ತು. ರೈತರ ಜೊತೆಗೆ ನಾವಿದ್ದೇವೆ ಎನ್ನುವಂತಹ ಒಂದು ಭರವಸೆಯನ್ನ ಕೂಡ ಬಿಜೆಪಿಯ ನಾಯಕರು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಕಾವೇರಿಯನ್ನ ಬೇರೆ ಊರಿಗೆ ಕಳಿಸೋದಿಲ್ಲ ಅಂತ ಹೇಳಿ ಮಾಡಿದ್ದಂತಹ ಹೋರಾಟ ಆಗಿತ್ತು. ಅಲ್ಲಿ ಸಾಕಷ್ಟು ಜನ ಪೊಲೀಸರು ಕೂಡ ಭದ್ರತೆಯನ್ನ ನೀಡಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಪಕ್ಷದ, ವಿರೋಧ ಪಕ್ಷದ ನಾಯಕರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ನೋಡ್ತಾ ಇದ್ದೀರಾ ವಿಜುವಲ್ಸ್ ಅನ್ನ. ಈಗ ಆಲ್ರೆಡಿ ಚಲವಾದಿ ನಾರಾಯಣ ಸ್ವಾಮಿ, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ವಿ ಸೋಮಣ್ಣ ಎಲ್ಲರೂ ಕೂಡ ಈ ಒಂದು ಸಭೆಗೆ ಭಾಗವಹಿಸ್ತಾ ಇದ್ರು. ಏನು ಗೊತ್ತಾ, ವಿಚಾರ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳ್ಕೊಂಬಿಡಿ. ಕರ್ನಾಟಕ ತಮಿಳ್ನಾಡಿಗೆ ನೀರೇ ಕೊಟ್ಟಿಲ್ವಾ ಅಂತ ನೀವು ಕೇಳಿದ್ರೆ, ನೋ. ನಾವು ಈ ಏನು ಹೇಳ್ತೀರಿ 10 ವರ್ಷದಲ್ಲಿ ಸಾಕಷ್ಟು ನೀರನ್ನು ಬಿಟ್ಟಿದ್ದೀವಿ. ಎಷ್ಟು ಅವರು ಇದು ಕೊಟ್ಟಿದ್ದಾರೋ, ಒಂದು ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು, 3500 ಕ್ಯೂಸೆಕ್ ನೀರು ಮಾತ್ರ ಕೊಡಬೇಕು ಅಂತ ಯಾರ್ಯಾರು ಹೇಳ್ತಾ ಇದ್ರು, ಅವರಿಗೆ ಹೆಲ್ಪ್ ಆಗಲಿ, ಒಂದು ಸ್ವಲ್ಪ ಖುಷಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಹತ್ರ ಇರಬೇಕಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀವಿ. ನಾವು ನೀರನ್ನು ಜಾಸ್ತಿನೇ ಕೊಟ್ಟಿದ್ದೀವಿ 10 ವರ್ಷದಲ್ಲಿ. ಸರ್ವಪಕ್ಷ ಸಭೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಬಿಕೆ ಹರಿಪ್ರಸಾದ್, ಕೃಷ್ಣಾಗೆ ಆಗಮಿಸಿದಂತಹ ರಾಜ್ಯ ಬಿಜೆಪಿ ನಾಯಕರು, ವಿಜೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ. ಸರ್ವಪಕ್ಷ ಸಭೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ.
ವಿಜೇಂದ್ರ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗಮಿಸ್ತಾ ಇರುವಂತದ್ದು. ಸರ್ವಪಕ್ಷ ಸಭೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಬಂದಿದ್ದಾರೆ. ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, BK ಹರಿಪ್ರಸಾದ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಭೆಗೆ ಬರ್ತಾ ಇರುವಂತದ್ದು. ಸರ್ವಪಕ್ಷ ಸಭೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ, BK ಹರಿಪ್ರಸಾದ್ ಕೃಷ್ಣಾಗೆ ಆಗಮಿಸಿದಂತಹದ್ದು. ರಾಜ್ಯ ಬಿಜೆಪಿ ನಾಯಕರು ವಿಜೇಂದ್ರ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಕಾವೇರಿ ಡ್ಯಾಂಗಳಲ್ಲಿ ನೀರಿನ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರುವುದು. ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿ ನೀಡಲಿರುವಂತಹ ಸಿಎಂ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಜೋಯಲ್, ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಸರ್ವಪಕ್ಷ ಸಭೆ ಸ್ಟಾರ್ಟ್ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ. ಇನ್ನು ಅಲ್ಲಿರುವಂತಹ ಕಾವೇರಿಯ ಸ್ಥಿತಿಗತಿಯ ಬಗ್ಗೆಯೂ ಕೂಡ ಡಿಸ್ಕಷನ್ ನಡೆಯುತ್ತೆ. ಮುಂದೆ ಏನ್ ಡಿಸಿಷನ್ ತೆಗೆದುಕೊಳ್ಳಬಹುದು? ಇವತ್ತು ಕಾವೇರಿ ನೀರು ಬಿಕ್ಕಟ್ಟು ಸಂಬಂಧ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು 11 ಗಂಟೆಗೆ ಸರ್ವಪಕ್ಷ ಸಭೆ ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಬಿಜೆಪಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. CWMA ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆ ಆದೇಶವನ್ನು ನೀಡಿದೆ. ಬರದ ವಾತಾವರಣ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯಕ್ಕೆ ಈ ಒಂದು ಆದೇಶ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ಕಾವೇರಿ ಒಡಲು ಬತ್ತಿ ಹೋಗಿದ್ರು ಕೂಡ ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶಿಸಿರುವುದು ರಾಜ್ಯದ ರೈತರನ್ನ ಸಿಟ್ಟಿಗೆಬ್ಬಿಸಿದೆ. ಈ ವಿಚಾರಕ್ಕೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಕರೆ ಕೂಡ ನೀಡಿವೆ. ಕಾವೇರಿ ಬಿಕ್ಕಟ್ಟು ಇದೀಗ DKC ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಸರ್ವಪಕ್ಷ ಸಭೆ ನಡೀತಾ ಇರುವಂತದ್ದು. ಈಗ ಒಂದು ವಿಚಾರವನ್ನು ಪ್ರಮುಖವಾಗಿ ಗಮನಿಸಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕೊಂಚ ಮಟ್ಟಿಗೆ ಮಳೆ ವಾತಾವರಣ ಸುಧಾರಿಸಿರುವಂತದ್ದು, ಕಾವೇರಿ ನದಿ ಪಾತ್ರದಲ್ಲಿ ಮಳೆ ಆಗ್ತಾ ಇರುವಂತದ್ದು, ಇದು ಎಲ್ಲೋ ಒಂದ್ ಕಡೆ ಭರವಸೆಯನ್ನ ನೀಡಿರುವಂತದ್ದು. ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದ ರೈತರಿಗಿರ್ಬೋದು ಅಥವಾ ತಮಿಳುನಾಡಿಗೆ ನೀರು ಹರಿಸುವಂತ ವಿಚಾರಕ್ಕೂ ಕೂಡ ಕೆಲವೊಂದ್ ಕಡೆ ಒಂದಷ್ಟು ನೀರು ಸಂಗ್ರಹ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಾಗಲೇ ಸರ್ವಪಕ್ಷ ಸಭೆ ಕರೆದಿರುವಂತದ್ದು. ಈ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಸಭೆಗೆ ಈಗಾಗಲೇ ಸಾಕಷ್ಟು ನಾಯಕರುಗಳು ಬಂದಿರುವಂತದ್ದು. ಮಾಜಿ ಸಂಸದರಾಗಿರುವಂತಹ ಮಾಜಿ ಸಿಎಂ ಆಗಿರುವಂತಹ ಹಾಗೇನೆ ಪ್ರಸ್ತುತ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು, ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ಹಾಗೇನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಹಾಗೇನೆ ಕೋರ್ ಕಮಿಟಿ ಸಭೆಗೆ ಸಾಕಷ್ಟು ನಾಯಕರುಗಳು ಬಂದಿರುವಂತದ್ದು. ಅದರಲ್ಲೂ ಕೂಡ ರಾಜ್ಯಸಭಾ ಸದಸ್ಯರಾಗಿರುವಂತಹ ಜಗ್ಗೇಶ್ ಅವರು, ಹಾಗೇನೆ ಮಾಜಿ ಸಿಎಂ ಆಗಿರುವಂತಹ BS ಯಡಿಯೂರಪ್ಪನವರು, ಹಾಗೆ ಮಾಜಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು, ಹಾಗೇನೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಹಾಗೇನೆ ಸಚಿವರಾಗಿರುವಂತಹ MB ಪಾಟೀಲ್ ಅವರು, ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಎಲ್ಲರೂ ಚಿತ್ತ ಇದೀಗ